Good morning guys. In last video we saw about memory. In this video we'll saw about data representation. How data represent in the computer. So first one we'll see data representation is nothing but it is a method used internally to represent information stored in a computer. ಸೊ ಡೇಟಾ ರೆಪ್ರೆಸೆಂಟೇಷನ್ ಅಂದರೆ ಏನಂದರೆ ಡೇಟಾ ರೆಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಆ ಟರ್ಮ್ನ ಡೇಟಾ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಯೂಶಲಿ ಇನ್ಫಾರ್ಮೇಷನ್ ಯಾವ್ಯಾವ ಥರ ಇರುತ್ತಂದರೆ ನಂಬರ್ಸ್, ಸೆಕೆಂಡ್ ಬಂದ್ಬಿಟ್ಟು ಟೆಕ್ಸ್ಟ್, ದೆನ್ ಗ್ರಾಫಿಕ್ಸ್, ದೆನ್ ಸೌಂಡ್, ಇಷ್ಟು ಥರ ಇರುತ್ತೆ. ಸೊ ಫಸ್ಟಿಗೆ ಮೆಮೊರಿ ಸ್ಟ್ರಕ್ಚರ್ ಇರುತ್ತಲ್ಲ ಕಂಪ್ಯೂಟರ್ಲಿ, ಅದು ಹೇಗಿರುತ್ತೆ ಅಂತ ನೋಡೋಣ. memory structure in computer. ಇದರಲ್ಲಿ ಫಸ್ಟ್ ಒನ್ ನೋಡೋದಾದರೆ ಯೂಶಲಿ ಮೆಮೊರಿ ಕನ್ಸಿಸ್ಟ್ ಆಫ್ ಬಿಟ್ಸ್. ಮೆಮೊರಿನು ಕನ್ಸಿಸ್ಟ್ ಆಫ್ ಬಿಟ್ಸ್ ಅಂದರೆ 0 and 1. ಸೊ ಸಿಂಗಲ್ ಬಿಟ್ represent 2 pieces of information. ಅಂದರೆ ಒಂದು ಬಿಟ್ ಇರುತ್ತಲ್ಲ, ಒಂದು ಬಿಟ್ ಬಂದುಬಿಟ್ಟು 2 pieces ಆಫ್ ಇನ್ಫಾರ್ಮೇಷನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟು ಬೈಟ್ಸ್ ಅಂದರೆ ನಿಮ್ಗೆ ಗೊತ್ತಿದೆ, ದಟ್ ಈಸ್ ಈಕ್ವಲ್ ಟು 8 ಬಿಟ್ ಅಂತ ಹೇಳ್ಬಿಟ್ಟು 8 ಬಿಟ್ಸ್ ಅಂತ. ನೆಕ್ಸ್ಟ್ ನೋಡೋದಾದರೆ ಸಿಂಗಲ್ ಬೈಟ್ ಇರುತ್ತಲ್ವಾ, ದಿಸ್ ರೆಪ್ರೆಸೆಂಟ್ 256 ವಿಚ್ ಮೀನ್ಸ್ 2^8 pieces of information. ಓಕೆನಾ. ನೆಕ್ಸ್ಟು ನೋಡೋದಾದರೆ ಅದೇ 1 ಬೈಟ್ ಅಂದರೆ ನಾನು ಇಷ್ಟು ಹೇಳಿದೆ, ಸಿಂಗಲ್ ಬೈಟ್ ಇಷ್ಟು ಅಂತ. ಅದೇ 2 ಬೈಟ್ ಅಂದರೆ 2 ಬೈಟ್ ಈಸ್ ಈಕ್ವಲ್ ಟು 256^2 ಪೀಸ್ ಆಫ್ ಇನ್ಫಾರ್ಮೇಷನ್. ಓಕೆ. ಮತ್ತು each byte has its own address. Okay, thank you guys.